ಸುಖವಾಗಿ ಸಂತೋಷವಾಗಿರಬೇಕೆನ್ನುವುದೇ ಎಲ್ಲರ ಇಚ್ಛಾಯ. ಆದ್ದರಿಂದ ಅಂಥ ಸುಖ ಶಾಂತಿ ಆನಂದವನ್ನು ಸಿಗಬೇಕಾದ್ರೆ ಏನು ಮಾಡಬೇಕು? ದುರಿತ ಕರ್ಮವನ್ನು ಒಲ್ಲದಿರು, ಪಾಪದ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬೇಡ. ದುರಿತ ಅಂದರೆ ಪಾಪದ ಕಾರ್ಯಗಳು. ಒಲ್ಲದಿರು, ಮಾಡಬೇಡ. ಪಾಪದ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬೇಡಪ್ಪ ಅಂತಂದ್ರು. ಮತ್ತಿನ್ನೇನು ಮಾಡ್ಬೇಡ್ರಿ? ಸುಮ್ಮನೆ ಇರಾಕೊಳ್ಳೋಲ್ಲ. ಸುಮ್ಮನೆ ಇರಾಕೊಳ್ಳೋದು ಜಾಗೃತಿ ಸತ್ಯ ಕರ್ಮ ಕೊಡ್ತಾರೆ ಅಂದ್ರೆ ಅಂತ ಹೇಳ್ತಾನೆ. ಹುಟ್ಟಿ ಬಂದ ಮೇಲೆ ನಾವೆಲ್ಲರೂ ಸುಮ್ಮನೆ ಇರಾಕೋಂಗಿಲ್ಲ, ಏನಾರು ಮಾಡಲೇಬೇಕು. ನಾವೇನು ಮಾಡೋಂಗಿಲ್ಲ, ಸುಮ್ಮನೆ ಅದೇ ಅಂತೀವಂತೆ. ಸುಮ್ಮನೆ ಅದೇವು ಅಂತೇಳಿ ಕರೆ ಮನಸ್ಸಿನಾಗ ಭಾಳ ಮಾಡಿಬಿಡ್ತಾರೆ. ಸುಮ್ಮನೆ ಕುಂಡಿರ್ತಾರೆ, ಕರೆ ಮನಸ್ಸಿನಾಗ ಎಷ್ಟು ಕೆಲಸ ಮಾಡ್ತಾರೆ. ಶರೀರದಿಂದ ಮಾಡೋಕ್ಕಿಂತ 10 ಪಟ್ಟು ಹೆಚ್ಚು ಮನಸ್ಸಿನಾಗ ಮಾಡ್ತಾರೆ ಕೆಲಸ. ಮನಸ್ಸಿನಾಗ ಮಾಡ್ತೇವೆ. ಮನಸ್ಸು ಸಂತೋಷವಾಗಿತ್ತಂದರೆ ಎಲ್ಲರಿಗೂ ಸುಖವಾದ ಪರಮಾತ್ಮ ಮನಸ್ಸಿನಾಗ ಅಂತಾರೆ. ನೀವು ಬೇಡಾಗಿತ್ತಂದರೆ ಅವ್ರೇ ಹಾಳಾಗಬಾರಪ್ಪ ಅಂತ ಮನಸ್ಸಿನಾಗ. ನೀವು ಬಾಯಿ ಬಿಟ್ಟಂದ್ರೆ ಕಪಾಳ ಕೊಡ್ತಾರೆ. ಹಾಳಾಗ ಹೋದಂತೇಳಿ ಯಾಕಂದ್ರೆ ಏನು ಮಾಡ್ಕೊಡ್ತಾರೆ? ಕಪಾಳ ಕೊಡ್ತಾರೆ. ಮನಸ್ಸಿನಾಗ ಮಾಡಿದ್ರೆ ಕಪಾಳ ಕೊಡೋರು ಅವರು. ಅದಕ್ಕೆ ನಾವು ಕೈಲಿ ಆಗೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಮನಸ್ಸಿನಾಗ ಅನ್ನೋದು ಶಾಪ ಕೊಡೋದು ಇದು ಮಹಾಪಾಪ. ಮನಸ್ಸಿನಾಗ ಮಾಡೋದು ಮಹಾಪಾಪ. ಶರೀರದಿಂದ ಮಾಡೋದಕ್ಕಿಂತ 10 ಪಟ್ಟು ಹೆಚ್ಚು ಮನಸ್ಸಿನಾಗ ಮಾಡೋದು ಪಾಪ. ಶರೀರ ಮಾಡ್ತಲ್ಲ, ಕಳಕ ಮಾಡ್ತೀವಿ, ಹಿಂಸೆ ಕೊಡ್ತೀವಿ, ಮತ್ತೊಂದು ಮಾಡ್ತೀವಿ. ಕೈಲಿಂದ ಶರೀರ ಮಾಡೋ ಪಾಪಕ್ಕಿಂತ 10 ಪಟ್ಟು 1000 ಪಟ್ಟು ಹೆಚ್ಚು ಮನುಷ್ಯನಾಗ ಮಾಡೋದು. ಮನುಷ್ಯನ ಪಾಪ ಭಾಳ ಕೆಟ್ಟದ್ದು. ಅದಕ್ಕೆ ಮನುಷ್ಯನಿಗೆ ಯಾವುದನ್ನು ಕೆಟ್ಟದ್ದು ಯೋಚನೆ ಮಾಡಬಾರ್ದು. ಮನುಷ್ಯನಲ್ಲಿ ಕೆಟ್ಟದ್ದನ್ನು ಯೋಚನೆ ಮಾಡಲೇಬಾರ್ದು. ಒಳ್ಳೆಯದನ್ನೇ ಯೋಚನೆ ಮಾಡ್ರಿ. ಒಳ್ಳೆಯದನ್ನು ಯೋಚನೆ ಮಾಡ್ರಿ. ಮಹಾಪುಣ್ಯ ಅದು. ಮಹಾಪುಣ್ಯ ಅಂತಾರೆ ಅವರು. ಅದಕ್ಕೆ ಹೇಳ್ತಾರಲ್ಲ, ಮನುಷ್ಯನಿಂದಾಗಲಿ ಶರೀರದಿಂದಾಗಲಿ ವಾಣಿಯಿಂದಾಗಲಿ ಪಾಪದ ಕೆಲಸ ಮಾಡಬೇಡ್ರಿ. ಪಾಪದ ಕೆಲಸ ಮಾಡಬೇಡ್ರಿ. ಶರೀರದಿಂದ ಹಿಂಸೆ ಮಾಡೋದು, ಅಣ್ಣನಿಗೆ ವರ ಮಾಡೋದು, ಪ್ರಾಣಿಗೆ ವರ ಮಾಡೋದು, ಅಣ್ಣನಿಗೆ ಹಿಂಸೆ ಹಾಕೋದು ಎಲ್ಲ ಕೈಯಿಂದ ಶರೀರ ಆಗುತ್ತೆ ಅಂತ ಪಾಪ ಮಾಡಕ್ಕೆ ಹೋಗ್ಬೇಕು. ಮನಸ್ಸಿನಾಗ ಯಾವಾಗ ಕೆಟ್ಟದ್ದನ್ನು ಯೋಚನೆ ಮಾಡ್ಬೇಕು. ಮನಸ್ಸಿನಾಗ ಕೆಟ್ಟದ್ದನ್ನು ಯೋಚನೆ ಮಾಡಕ್ಕೆ ಹೋಗ್ಬಾರ್ದು. ಒಳ್ಳೆಯದನ್ನ ಯೋಚನೆ ಮಾಡಿ. ಪರಮಾತ್ಮ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದ್ರೆ ಏನು ಕೊಡೋದಿಲ್ಲ. ಏನು ಕೊಡಬೇಕಾಗಿದೆ? ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ, ಎಲ್ಲರಿಗೂ ಸುಖವಾಗುವಂತೆ ಅನುಗ್ರಹ ಮಾಡೋ ಪರಮಾತ್ಮ ಅಂತ ಸಂಕಲ್ಪ ಮಾಡ್ರಿ. ಎಲ್ಲರೂ ಕೆಟ್ಟದಾಗಲ್ಲ ನಾಲ್ಕು ಹೋಗ್ಬಾರ್ದು. ಆ ಮನೆಯವ್ರು ಕೆಟ್ಟ ಆಗಲಿ, ಈ ಮನೆಯವ್ರು ಕೆಟ್ಟ ಆಗಲಿ, ಅನ್ನಕ್ಕೆ ಅವ್ರಿಗೂ ಸುಖ ಆಗಲಿ, ಇವ್ರಿಗೂ ಸುಖ ಆಗಲಿ, ನಮ್ಮನಿಗೂ ಆಗಲಿ, ನಿಮಗೂ ಆಗಲಿ, ಎಲ್ಲರಿಗೂ ಸುಖವಾಗಲಿ ಪರಮಾತ್ಮ ಮನಸ್ಸಿನಾಗ ಮಹಾಪುಣ್ಯ. ನೀವು ಕೈಲಿಂದ 10,000 ಕೊಟ್ಟು ಪುಣ್ಯ ಕೊಟ್ಟಲ್ಲ, ಅದಕ್ಕಿಂತ ಹೆಚ್ಚು ಮನಸ್ಸಿನಾಗೆ ಹೇ ಪರಮಾತ್ಮ ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು. ಹೇ ಪರಮಾತ್ಮ ಎಲ್ಲರಿಗೂ ಸುಖವಾಗಲಿ, ಎಲ್ಲರೂ ಆನಂದವಾಗಲಿ. ಮನುಷ್ಯರಷ್ಟೇ ಅಲ್ಲ, ಸಕಲ ಜೀವರಾಶಿಗಳೆಲ್ಲ, ಸಕಲ ಜೀವರಾಶಿಗಳು ಕೂಡ ಸುಖವಾಗಿರಲಿ, ಆನಂದವಾಗಿರಲಿ ಅಂತೇಳಿ ಸಂಕಲ್ಪ ಮಾಡ್ರಿ. ಅದು ಪುಣ್ಯ ಬರ್ತದೆ. ಮನಸ್ಸಿನಿಂದ ಮಾಡೋ ಪುಣ್ಯ ಇದು. ಮನಸ್ಸಿನಿಂದ ಸರ್ವರಿಗೂ ಸುಖವಾದ ಸಂಕಲ್ಪ ಮಾಡಬೇಕು. ವಾಣಿಯಲ್ಲಿ ಪುಣ್ಯ ಆಗಬೇಕಲ್ಲ. ಸರಿ, ಮನಸ್ಸಿನಿಂದ ಪುಣ್ಯ ಆಗ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಪರಮಾತ್ಮ ಸಂಕಲ್ಪ ಮಾಡೋದು. ಎಲ್ಲ ಜೀವಿಗಳು ಸುಖವಾಗಿರಲಿ ಅಂತೇಳಿ ಸಂಕಲ್ಪ ಮಾಡೋದು ಪುಣ್ಯ ಮನಸ್ಸಿನಿಂದ. ಇನ್ನು ವಾಣಿಯಿಂದ ಸದಾ ಭಗವನ್ ನಾಮಸ್ಮರಣೆ ಮಾಡಿ. ಪರಮಾತ್ಮ ನಾಮಸ್ಮರಣೆ ಮಾಡ್ರಿ. ನಾಲಿಗೆ ಕೊಟ್ಟ ಪರಮಾತ್ಮ. ಜನ್ಮ ಬಂದಾಗ ನಾಲಿಗೆ ಇದ್ದಾಗ ಗುರುವೇ ಇರಬಾರ್ದೆ. ಗುರುನಾಥ ಅಂದ್ರೆ ಸಾಂಭವಿ ಅಂದ್ರಿ. ಸದ್ಗುರುನಾಥನ ಸ್ಮರಣೆ ಮಾಡಿ. ನಾಲಿಗೆ ನಾಲಿಗೆಯಿಂದ ಅಲ್ರಿ. ನಾಲಿಗೆಯಿಂದ ಅನ್ನೋದನ್ನು ನಾಲಿಗೆ ಕೊಡ್ತಾರೆ. ನಾಲಿಗೆಯಿಂದ ಪರಮಾತ್ಮ ಕೊಟ್ಟದ್ದೇ ಆದ ನಾಲಿಗೆ ಭಗವಾನ್ ನಾಮಸ್ಮರಣೆ ಮಾಡಕ್ಕೆ ಕೊಟ್ಟ. ಮಂದಿ ಬೇಯಕ್ಕಲ್ಲ, ಮಂದಿ ನಿಂದ ಮಾಡೋಕ್ಕಲ್ಲ, ಇನ್ನೊಬ್ಬರಿಗೆ ಹಿಂಸೆ ಮಾಡೋಕ್ಕೆ ನಾಲಿಗೆಯಿಂದ. ನಾಲಿಗೆ ಕೊಟ್ಟದ್ದು ಪರಮಾತ್ಮನ ನಾಮಸ್ಮರಣೆ ಮಾಡಲಿಕ್ಕೆ, ಗುರುವಿನ ನಾಮಸ್ಮರಣೆ ಮಾಡಲಿಕ್ಕೆ, ಅನೇಕ ಮಂತ್ರಗಳ
ಅನ್ಯರಿಗೆ ನಿಂದ ಮಾಡೋಕ್ಕಲ್ಲ, ಅನ್ಯರಿಗೆ ಬೇಯಕ್ಕಲ್ಲ, ಅನ್ಯರಿಗೆ ಮನುಷ್ಯ ತಾಪಾಗುವಂತೆ ಮಾತಾಡೋಕ್ಕಲ್ಲ. ಪರಮಾತ್ಮ ನಾಲ್ಗೆ ಕೊಟ್ಟದ್ದು ಪರಮಾತ್ಮ ನಾಮ. ಪರಮಾತ್ಮ ನಾಲ್ಗೆ ಕೊಟ್ಟ ಅಂದ್ರೆ ನಾಲ್ಗೆಯಿಂದ ಪುಣ್ಯ ಸಂಪಾದನೆ ಮಾಡ್ರಿ. ಇದೇ ಕೊಡುವುದಲ್ಲ ನೋಡ್ರಿ, ಶರೀರದಾಗಲಿ ಮತ್ತೆ ಕೊಡುವುದಲ್ಲ, ಬರೀ ಮಾಡೋದು. ಬರೀ ಮಾಡೋದು ನಾಲ್ಗೆಯಿಂದ ನಾಮಸ್ಮರಣೆ ಮಾಡ್ರಿ. ಪರಮಾತ್ಮ ನಾಮಸ್ಮರಣೆ ಪುಣ್ಯ, ನಾಮಸ್ಮರಣೆ ಪುಣ್ಯ ಬಂತು. ಶರೀರ ಆಯಿತು, ಶರೀರದಿಂದ ಅನ್ಯರಿಗೆ ಹಿತವನ್ನು ಕೊಡೋದು, ಪ್ರಾಣಿಗೆ ಹಿತವನ್ನು ಮಾಡೋದು ಕೊಟ್ಟಣ ಪರಮಾತ್ಮ. ಶರೀರ ಕೊಟ್ಟಣ ಪರಮಾತ್ಮ, ಕಾಲ ಕೊಟ್ಟಣ ಪರಮಾತ್ಮ. ಬರೀ ಮಠಮಂದಿರಗಳಿಗೆ ಶರೀರ ಪುಣ್ಯ ಬರ್ತದೆ. ಪರಮಾತ್ಮ ಶರೀರ ಕೊಟ್ಟನಲ್ಲ, ಎಷ್ಟು ಪುಣ್ಯ ಮಾಡಲಿಕ್ಕೆ ಸಾಧನ ಕೊಡೋಣ ಪರಮಾತ್ಮ. ಕಾಲು ಗಂಟೆಗಿದಾವ, ಕಾಲು ಬರೀ ಇಂಥ ಪುಣ್ಯಕ್ಷೇತ್ರಗಳಿಗಿದೆ. ಕಾಲಿನಿಂದ ಪುಣ್ಯ ಬಂತು, ಕಾಲು ಇಲ್ಲಿ ತನಕ ಕರ್ಕೊಂಡ್ಬಂತಲ್ಲ ನಿಮ್ಮನ್ನ, ಕಾಲಿನಿಂದ ಪುಣ್ಯ ಬಂತು. ಅದೇ ಕಾಲಿನಿಂದ ಇನ್ನೊಬ್ಬರು ಒದದು ಇನ್ನೊಂದು ಪ್ರಾಣಿಗಳು ತುಳಿದು ಮಾಡಿ ಪಾಪ ಅಂತ ಮಾಡ್ತಾರೆ. ಕಾಲದ ಬರೇ ಅದೇ ಕಾಲಿನಿಂದ ಇನ್ನೊಬ್ಬರಿಗೆ ಒದದು ಬರಲಿ, ಇನ್ನೊಂದು ಮನುಷ್ಯನ ತುಳಿದಾಗಲಿ, ಇದರಿಂದ ಪಾಪ ಬಂತು. ಕಾಲಿನಿಂದ ಮಠಮಂದಿರಿಗೆ ಬಂದರೆ ಪುಣ್ಯ ಬಂತು. ಇದೇ ಸ್ವಲ್ಪ ಪುಣ್ಯ ಮಾಡಲಿಕ್ಕೆ ಕೈ ಕೊಡೋಣ ಪರಮಾತ್ಮ. ಇನ್ನೊಬ್ಬರಿಗೆ ಕುಡಿಯೋಕ್ಕಲ್ಲ, ಇನ್ನೊಬ್ಬರಿಗೆ ಒಳ್ಳೇದು ಮಾಡಲಿಕ್ಕೆ. ಪರಮಾತ್ಮ ಸಂಪತ್ತು ಕೊಟ್ಟಿದ್ದಾರೆ, ದಾನ ಧರ್ಮಗಳನ್ನು ಮಾಡ್ರಿ ಕೈಯಿಂದ. ಪರಮಾತ್ಮ ಸಂಪತ್ತು ಕೊಟ್ಟಿದ್ದಾರೆ, ಸತ್ಪಾತ್ರಕ್ಕೆ ದಾನ ಮಾಡ್ರಿ, ಸತ್ಪಾತ್ರಕ್ಕೆ ಹೋಗ್ರಿ, ಮಠಗಳಿಗೆ ಹೋಗ್ರಿ, ಮಠದ ಸೇವಾ ಮಾಡಿ ಕೈಯಿಂದ ಕೆಲಸ ಪ್ರಸಾದ ಮಾಡ್ರಿ. ಅನೇಕ ವಿಧವಾದಂಥ ಪುಣ್ಯ ಕಾರ್ಯಗಳನ್ನು ಮಾಡಲಿಕ್ಕೆ ಕೈಯೂ ಭಾಳ ಅನುಕೂಲತೆ ಮಾಡ್ರಿ. ತಾಳ ಪರಮಾತ್ಮ ಚಪ್ಪಲಿ ಚಪ್ಪಲಿ ಹೊರದಾಗ ಪರಮಾತ್ಮ ನಾಮಸ್ಮರಣೆ ಕೈಯಿಂದ ಪುಣ್ಯ ಬಂತು. ಹೀಗೆ ಅವಯವಗಳದಾವಲ್ಲ, ಇವೆಲ್ಲ ಪುಣ್ಯ ಮಾಡಲಿಕ್ಕೆ ಬಹಳ ಅನುಕೂಲ ಕೊಟ್ಟನು ಪರಮಾತ್ಮ. ಕೈಯ, ಕಾಲ, ಕಣ್ಣ, ಕಿವಿ, ಮೂಗು, ನಾಲ್ಕು ಇವೆಲ್ಲ ಇಂದ್ರಿಯಗಳದಾವಲ್ಲ, ಈ ಇಂದ್ರಿಯಗಳಿಂದ ಎಷ್ಟು ಸರಳವಾಗಿ ಪರಮಾತ್ಮ
ಸೇವಾದಿಗಳನ್ನು ದೇಹದಿಂದ ಮಠಮಂದಿರಗಳಿಗೆ ಹೋಗಿ ಮಠದ ಸೇವೆಯನ್ನು ಮಾಡಿ ವಾಣಿಯಿಂದ ಭಗವನ್ ನಾಮಸ್ಮರಣೆ ಗುರುವಿನ ನಾಮಸ್ಮರಣೆ ಮಾಡಿ ನಾಲಿಗೆಯಿಂದ ಮನಸ್ಸಿನಿಂದ ಧ್ಯಾನ ಚಿಂತನ ಮನಸ್ಸಿನಿಂದ ಚಿಂತನೆ ಮಾಡಬೇಕು. ಗುರುವಿನ ಚಿಂತನೆ ಮಾಡಬೇಕು, ಭಗವಂತನ ಚಿಂತನೆ ಮಾಡಬೇಕು. ಯಾವುದೋ ಮಾಡಿದ್ರು ಕೂಡ ಹೀಗೆ ತ್ರಿಕರಣಗಳಿಂದ ಪುಣ್ಯ ಮಾಡಲಿಕ್ಕೆ ಕೊಟ್ಟರು. ಕರ್ಣ ಅಂತಾಗಲ್ಲ, ಕರ್ಣ ಬೇಡುವಿನ ಭವಾನಿಮ್ಮನು ಭೋಭೋರು ಮಾಡನೆಗಳು ಸುಗುಣ ಸಂತತಿಯನ್ನು ಅಂತ ಅಲ್ಲಿ ಕೇಳ್ಕೊಂಡಾರೆ. ಹೇ ಪರಮಾತ್ಮ, ನಾನು ಒಳ್ಳೆಯದನ್ನ ಸಂಕಲ್ಪ ಮಾಡಲಿಕ್ಕೆ ಅಂತ ಕೊಡು ಅಂತ ಹೇಳಿ ಕೇಳ್ಕೊಂಡಾರೆ. ಹಾಗೆ ಈ ಶರೀರ ಭಗವತ್ ಸಾಕ್ಷಾತ್ಕಾರ ಶ್ರೇಷ್ಠವಾದ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡೆ ಈ ಲೋಕದಲ್ಲಿ ಸುಖವಾಗಿ ಬಾಳೆ ಬರ್ತದೆ. ಈ ಲೋಕಕ್ಕಿಂತಲೂ ಶ್ರೇಷ್ಠವಾದ ಬ್ರಹ್ಮಲೋಕಾದಿಗಳಲ್ಲಿ ವಾಸ ಎಲ್ಲಿ ಸುಖವನ್ನು ಕೊಟ್ಟಿರುತ್ತದೆ. ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಸದ್ಗುರುವಿಗೆ ಶರಣಾಗತರಾಗಿ ಸದ್ಗುರುನಾಥ ಕೃಪಾಕಟಾಕ್ಷ ದ್ವಾರ ಅಧ್ಯಾತ್ಮ ಜ್ಞಾನದ್ವಾರ ಪರಿಪೂರ್ಣ ಪರಬ್ರಹ್ಮದ ಯಥಾರ್ಥ ಜ್ಞಾನ ಮಾಡಿಕೊಂಡ್ರೆ ಮುಕ್ತರಾಗಲ್ಪಡ್ತದೆ, ಶಾಶ್ವತ ಸುಖ ಸ್ವರೂಪರಾಗಲ್ಪಡ್ತದೆ. ಅಂಥದ್ದನ್ನು ಪಡ್ಕೊಳ್ಳಿಕ್ಕೆ ಯೋಗ್ಯವಾದದ್ದು ಮನುಷ್ಯ ಜನ್ಮದಿಂದ ಏಳು ರುಚಿಯೊಂದಿಗೆ ನಿಂತು ಹೇಳ್ಯಾರ. ಈ ಲೋಕದಾಗ ಅತ್ಯಂತ ಶ್ರೇಷ್ಠವಾದದ್ದು ಮನುಷ್ಯ ಜನ್ಮ. ಇದನ್ನು ವ್ಯಾಪ್ತ ಮಾಡ್ಕೊಳ್ಬೇಡ್ರಿ, ಇದನ್ನು ಸಾರ್ಥಕ ಮಾಡ್ಕೊಳ್ಪ. ಇದರಿಂದ ಒಳ್ಳೆಯದನ್ನು ಮಾಡ್ರಿ, ಒಳ್ಳೆಯದನ್ನು ಮಾಡಿ ಗುರುವಿಗೆ ಶರಣಾಗತರಾಗಿ ಗುರುವಿನ ಕೃಪಾಕಟಾಕ್ಷದವರ ಯಥಾರ್ಥ ಜ್ಞಾನ ಮಾಡಿಕೊಂಡು ಧನ್ಯರಾಗಲಿ ಅಂತ ಹೇಳಿ ನಿಂತ್ಕೊಂಡು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಇಂಥ ಶ್ರೇಷ್ಠವಾದ ಮನುಷ್ಯನ ಬಂದದ. ಇದನ್ನ ಆಯುಷ್ಯದೊಳಗೆ ಅಂತ ಮಾತು ಹೇಳೋದು. ಈಗಿಂದ ಹೇಳ್ಕೊಂಡು ಪ್ರಾಣ ಇರುವುದರೊಳಗಾಗನೇ ಗುರುವಿಗೆ ಶರಣಾಗತರಾಗಿ ಗುರುಗಳ ಕೃಪಾ ಕಟಾಕ್ಷವನ್ನು ಪಡ್ಕೊಂಡು ಅವ್ರು ಹೇಳಿದಂಥ ತತ್ವವನ್ನು ಯಥಾರ್ಥ ತಿಳ್ಕೊಂಡು ಧನ್ಯರಾಗಿ ಬರ್ತದೆ. ಅಂತ ಧನ್ಯತ್ವವನ್ನು ನಾವು ಪಡ್ಕೊಂಡು ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಧನ್ಯರಾಗೋಣ ಅಂತೇಳಿ ಇವತ್ತಿನ ಪ್ರವಚನಕ್ಕೆ ಹೋಗ್ತಾರೆ ಸರ್.